ಟ್ರೈಲರ್ ನೋಡಿದ್ವಿ. ಸೊ ಬೆಂಗಳೂರಿಗೆ ಹೋಗೋದಕ್ಕೆ ಆಗ್ತಾ ಇಲ್ಲ ವಾಪಸ್, ಯಾಕೆ ಅಂತ ಗೊತ್ತಿಲ್ಲ. ಅದ್ರ ಜೊತೆಗೆ ಸಾಕಷ್ಟು ಜನ ನಿಮ್ಮನ್ನು ಕಾಲೆಳೆಯೋರು ಊರಲ್ಲಿ ಇರ್ತಾರೆ ಅಂತ ಅನ್ನಿಸ್ತಾ ಇದೆ. ಸೊ ಏನು ಹೇಳಕ್ ಹೊರಟಿದ್ದಾರೆ ಎಕ್ಸಾಕ್ಟ್ಲಿ, ಎಲ್ಲರ ಕಾಲೆಳೆಯುತ್ತೆ ಕಾಲ ಸಿನಿಮಾದ ಮೂಲಕ? ಏನು ಹೇಳಕ್ ಹೊರಟಿದ್ದೀವಿ ಅಂತ ಇವಾಗಂತೂ ರಿವೀಲ್ ಮಾಡಕ್ಕೆ ಸಾಧ್ಯನೇ ಇಲ್ಲ. ನೀವು ಟ್ರೈಲರಲ್ಲಿ ಏನು ನೋಡಿದ್ದೀರಾ, ಅದರಲ್ಲಿ ನಿಮ್ಗೇನೊಂದು ಎಕ್ಸೈಟ್ಮೆಂಟ್ ಹುಟ್ಟಿದೆ ಅಂದರೆ, ಏನೋ ಒಂದು ಕಾಮಿಡಿ ಇತ್ತು, ಆಮೇಲೆ ಸಡನ್ ಶಿಫ್ಟ್ ಆಯಿತು ಅಂತಂದರೆ, ನಾನು ವಿಗ್ರಹಗಳನ್ನ ಅಂತ ಹೇಳ್ತೀನಿ. ಹೌದು. ಆಮೇಲೆ ಆ ವಿಗ್ರಹಗಳನ್ನೆಲ್ಲ ವಿಗ್ರಹಗಳನ್ನ ಅಲ್ಲಿಗೆ ಸ್ಟಾಪ್ ವಿಗ್ರಹಗಳನ್ನೆಲ್ಲ ನೋಡ್ತೀನಿ, ಜನ ಅಟ್ಟಿಸ್ಕೊಂಡ್ಬರ್ತಾರೆ, ಏನೋ ಟಾರ್ಚ್ ಲೈಟಲ್ಲಿ ಏನೋ ಹುಡುಕ್ತಾ ಇದ್ದೀನಿ. ಸೊ ಇಷ್ಟೆಲ್ಲ ನೋಡಿದ್ರೆ ನಿಮಗೆ ಏನು ಅನ್ಸುತ್ತೆ? ನಿಮಗೆ ಏನೋ ಅಂದರೆ ತುಂಬ ಮಿಸ್ಟೀರಿಯಸ್ ಮ್ಯಾನ್ ಇವರು. ನಾರ್ಮಲ್ ತೋರಿಸಿರೋ ಥರ ಸಿಂಪಲ್ ಸಾದಾ ಸೀದಾ ಪರ್ಸನ್ ಅಂತೂ ಅಲ್ಲ, ಬೇರೆ ಏನೋ ಉದ್ದೇಶ ಇಟ್ಕೊಂಡು ಇವ್ರಿಗೆ ಬಂದಿರೋದು. ಬಟ್ ವಾಪಸ್ ಬೆಂಗಳೂರಿಗೆ ಹೋಗೋಕೆ ಆಗ್ತಾ ಇಲ್ಲ ಯಾವುದೋ ಒಂದು ಕಾರಣಕ್ಕೆ, ಇಷ್ಟ ಅನ್ನಿಸ್ತು. ಅಷ್ಟರಲ್ಲೇ ನೋಡಿ ಎಷ್ಟು ಚೆನ್ನಾಗಿ ನಿಮಗೆ ಗೊತ್ತಾಗೋಯ್ತು. ಬಂದಿದ್ದಾರೆ ಇವ್ರು ಸಾಮಾನ್ಯ ಮನುಷ್ಯ ಅಲ್ಲ, ಏನೋ ಮಿಸ್ಟೀರಿಯಸ್ ಮ್ಯಾನು, ಆ ಊರಿಗೆ ಬಂದಿದ್ದಾರೆ, ವಾಪಸ್ ಹೋಗೋಕೆ ಆಗ್ತಾ ಇಲ್ಲ. ಏನಕ್ಕೆ ಹೋಗೋಕೆ ಆಗ್ತಾ ಇಲ್ಲ? ಅದೇ ಒಂದು ನಮ್ಮ ಸಿನಿಮಾದ ಅತ್ಯಂತ ಸರಳ ಇಲ್ಲ, ವಾವ್ ಈ ಥರನೂ ಇದೆಯಾ, ಈ ಥರ ಇರುತ್ತಾ, ನಿಜವಾಗ್ಲೂ ಈ ಥರ ಇರುತ್ತಾ ಅಂತ ನೀವೇನಾದರೂ ಅಂದರೆ ಆ ಥರ ಇದೆ ಅನ್ನೋದಕ್ಕೆ ನಮ್ಮ ಹತ್ರ ಒಂದಷ್ಟು ಸಾಕ್ಷಿಗಳು ಕೂಡ ಇದೆ.